ಅಲ್ಲಿ ಇದ್ದಂಥವ್ರು ಅಂದರೆ ಕೆಲವರು ಪುಡಿ ರೌಡಿಗಳು ಅಂತ ಹೇಳ್ತಾರೆ, ಇನ್ನು ಕೆಲವರು ಸ್ಥಳೀಯರು ಅಂತಾರೆ, ಇನ್ನು ಕೆಲವರು ಈಗ ಇವೆಲ್ಲವೂ ಕೂಡ ರಜತ್ ಅವ್ರು ಕರ್ಕೊಂಡೋಗಿ ಎಲ್ಲ ಒಂದು ರೀತಿ ಗಲಾಟೆಗೆ ಕಾರಣ ಆದ್ರ ಅನ್ನೋಂಥ ಪ್ರಶ್ನೆ ಕೂಡ ಇರುತ್ತಾ ಇದೆ. ಸೊ ಅದನ್ನು ಹೆಂಗೆ ತಗೊಂಡ್ರಿ ಅಂತ ನೋಡಿ ಸರ್, ಸ್ಟಂಟ್ ತೊಗೊಳಕ್ಕೆ, ಸ್ಕೋಪ್ ತೊಗೊಳಕ್ಕೆ, ಇಲ್ಲ ಇದರಿಂದ ಪಬ್ಲಿಸಿಟಿ ತೊಗೊಳಕ್ಕೆ ನಾನು ಇಂಥ ಚೀಪ್ ಮ್ಯಾಟ್ರಿಗೆ ಎಂಟ್ರಿ ಆಗೋ ನಾನಲ್ಲ. ಅಂದರೆ ಚೀಪ್ ಪಬ್ಲಿಸಿಟಿಗೆ. ಈಗ ನಿಮಗೆ ರಜತ್ ಯಾರು ಅಂತ ಗೊತ್ತಲ್ವ ಸರ್? ಇವಾಗ ಕಮೆಂಟ್ ಆಗ್ತಾನೆ ರಜತ್ ಯಾರು ಅಂತ ಗೊತ್ತು, ಅಲ್ಲಿ ಓದೋರಿಗೆ ಪ್ರತಿಯೊಬ್ಬರಿಗೂ ರಜತ್ ಯಾರು ಅಂತ ಗೊತ್ತು. ನನಗೆ ಅಷ್ಟೇ ಸಾಕು. ಅದರಲ್ಲಿ ತುಂಬ ಖುಷಿಯಾಗಿದ್ದೀನಿ. ನಾನು ಎಲ್ಲಿ ನೋಡಿದ್ರು ಗುರ್ತಿಸ್ತಾರೆ, ಅವ್ರ ಮನೆ ಮಗನ ಥರ ಮಾತಾಡಿಸ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಷ್ಟು ಸಾಕು ಸರ್ ನನಗೆ. ನಾನು ತಿರ್ಗಾ ಇದರಿಂದ ಒಂದು ಪಬ್ಲಿಸಿಟಿ ತೊಗೊಬೇಕು ಅಂತ ನಾನಲ್ಲ. ಆಮೇಲೆ ಈ ವಿಷಯನ ಇಷ್ಟು ದೊಡ್ಡದು ಮಾಡಿದ್ದು ನಾನಲ್ಲ, ಅವರೇ ಬಂದರು, ಗುಂಪು ಕಟ್ಕೊಂಡು ದೊಡ್ಡ ಜಗಳ ಮಾಡಿದ್ರು, ಹೊಡೆದಾಕಿದ್ರು. ಇದು ಇಷ್ಟು ದೊಡ್ಡ ನ್ಯೂಸ್ ಆಗೋಕ್ಕೆ ಕಾರಣ ಅವರೇ. ಇವಾಗ ಬಂದು ರಜತ್ ಪಬ್ಲಿಸಿಟಿ ತೊಗೊತವನೆ, ರಜತ್ ಸ್ಟಂಟ್ ತೊಗೊತವನೆ, ರಜತ್ ಸ್ಕೋಪ್ ತೊಗೊತವನೆ. ನಾನಲ್ಲ ಸರ್ ತೊಗೊಂಡಿದ್ದು, ಅವ್ರು ಮಾಡಿದ್ದು. ಅವರೇ ಮಾಡಿಬಿಟ್ಟು ಇವಾಗ ನನ್ನ ಮೇಲೆ ತಾಕಿದ್ರೆ ಇದು ಯಾವ ನ್ಯಾಯ? ನಾನು ಎಲೆಮರಕಾಯಿ ಥರ ಹೋಗಿದ್ದೆ, ಅವ್ರನ್ನ ಮಾತಾಡಿಸ್ದೆ, ವಾಪಸ್ ಬಂದೆ ನಾನು ಅಷ್ಟೇ. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವ್ರು ಬಂದು ಜಗಳ ಮಾಡಿ ಇಷ್ಟು ದೊಡ್ಡ ನ್ಯೂಸ್ ಮಾಡಿಬಿಟ್ಟು ಇವಾಗ ನನ್ನ ಮೇಲೆ ಹೇಳ್ತಾವ್ರೆ ಅಂದರೆ ಏನು ಮಾಡಬೇಕು? ಈಗ ಅವ್ರು ಗಲಾಟೆ ಮಾಡುವಂತಹ ಘಟನಾವಳಿಗಳು, ಸೊ ನೀವು ಅಲ್ಲಿ ಮಾತಾಡ್ದಂಗೆ ಅಂದರೆ ಈ ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಅನಿಸ್ತಿದ್ಯಾ? ಸೊ ಅಥವಾ ಇದೆಲ್ಲವೂ ಹೇಗೆ ಯಾರು ಅವ್ರಿಗೆ ಸಜೆಸ್ಟ್ ಮಾಡಿಸಿದ್ದು ಅಂತ ಅನಿಸ್ತಿದ್ಯಾ, ಹೇಗೆ ಅಂತ? ನನಗೆ ಗೊತ್ತಿಲ್ಲ ಸರ್. ಅದು ಇವಾಗ ಸಡನ್ನಾಗಿ ಒಂದು 65 ಜನ ಬರಬೇಕು ಅಂದರೆ ಎಲ್ಲಿಂದ ಬರ್ತದೆ ಸರ್? ನಾನು ಬೆಳಗ್ಗೆ ಹೋಗಿದ್ದು 12 ಗಂಟೆಗೆ ಎಲ್ಲ ನೋಡ್ಕೊಂಡಿದ್ದಾರೆ. ಎಲ್ಲಿ ಬರ್ತಾಯಿದ್ದೀನಿ, ಎಲ್ಲಿ ಹೋಗ್ತಾಯಿದ್ದೀನಿ ಎಲ್ಲ ಗೊತ್ತಿರುತ್ತೆ. ನನ್ನ ಕಾರ್ ಗೊತ್ತಲ್ವ ಸರ್? ಸಡನ್ನಾಗಿ ಬರೋಕ್ಕಂತೂ ಚಾನ್ಸ್ ಇಲ್ಲ. ಎಲ್ಲ ನೋಡಿಕೊಂಡೇ ಬಂದಿದ್ದಾರೆ. ಬಟ್ ನಿಜ ಹೇಳ್ಬೇಕು, ನನ್ನ ಮೇಲೇನು ಕೈ ಮಾಡಿಲ್ಲ, ಯಾರು ನನ್ನ ಮೇಲೇನು ಮಾಡಿಲ್ಲ. ಬಟ್ ಪಾಪ ಅವ್ರ ಮೇಲೆ ಮಾಡಬಾರ್ದಾಗಿತ್ತು ಸರ್. 65 ಜನ ಸೇರಿಕೊಂಡು 4 ಜನಕ್ಕೆ ಹೊಡಿತಾವೆ ಅಂದರೆ ಇದೆಲ್ಲಿದೆ ಮನುಷ್ಯತ್ವ? ಇಲ್ಲ ಏನು ಅನ್ಸುತ್ತೆ ಸರ್? ಅವೆಲ್ಲ ತಪ್ಪು ಸರ್. ನೀವು ಹೇಳ್ತಾ ಇದ್ರಿ ಅಂದರೆ ಬೆಳಗಿನ ಸಮಯ ಅಂದರೆ ಮಧ್ಯಾಹ್ನದ ಸಮಯನೇ ಹಿಂಗಿದೆ ಪರಿಸ್ಥಿತಿ, ಬೇರೆ ಬೇರೆ ಸಂದರ್ಭದಲ್ಲಿ ಹೆಂಗಿರ್ಬೋದು ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರಿ. ಸೊ ಅಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಇಂತಹ ಘಟನೆಗಳಾಗಿರುವಂಥದ್ದು, ಸನ್ನಿವೇಶಗಳು ಸೃಷ್ಟಿಯಾಗಿರುವಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇತ್ತಾ, ಹೇಗೆ ಅಂತ? ಇಲ್ಲ ಸರ್, ನನಗೆ ಅದು ಬಂದು ಫಸ್ಟ್ ಟೈಮ್ ನೋಡಿರೋದು ನಾನು. ಸರ್ ನಾನು ಹೇಳ್ತಾ ಇರೋದೇನು ಅಂದರೆ, ಮಧ್ಯಾಹ್ನ ಟೈಮಿಂಗ್ ಆಗಿದೆ, ಜನ ಇದ್ದಾರೆ, ಓಡಾಡ್ತವ್ರೆ, ನಾವಿದ್ದೀವಿ, ನನ್ನ ಜೊತೆ ಫ್ರೆಂಡ್ಸ್ ಅವರೇ. ಇಷ್ಟೆಲ್ಲ ಇದ್ರೂ 65 ಜನ ಸೇರಿ 4 ಜನ ಹೊಡಿತವ್ರೆ. ನಮ್ಮ ಕೈಲೇ ಬಿಡ್ಸೋಕ್ಕಾಗಿಲ್ಲ ಸರ್. ಇನ್ನು ಕತ್ಲೆ ಟೈಮಲ್ಲಿ ಏನಾಗಿರ್ಬೋದು, ಅವ್ರ ಅಮ್ಮನಿಗೆ ಎಷ್ಟು ಥ್ರೆಟ್ನಿಂಗ್ ಇರ್ಬೋದು. ಪಾಪ ಆ ಅಮ್ಮ ಗಟ್ಟಿ ಹೆಂಗ್ಸು ಸರ್, ಒಬ್ಬರೇ ನಿಂತ್ಕೊಂಡು ಫೈಟ್ ಮಾಡ್ತಾವ್ರಲ್ಲ. ಹ್ಯಾಟ್ಸ್ ಆಫ್ ಟು ಹರ್. ಈಗ ನ್ಯಾಯದ ಪರ ಧ್ವನಿ ಎತ್ತವರಿಗೆ ಇಂತಹ ರೀತಿಯ ಅಂದರೆ ದಬ್ಬಾಳಿಕೆಗಳು ಆಗುತ್ತೆ ಅನ್ನೋಂಥದ್ದನ್ನು ನಿಮ್ಮ ಗಮನಕ್ಕೂ ಕೂಡ ಬಂತು ಅಂತ ಅನಿಸುತ್ತೆ. ಸೊ ಜೊತೆಗೆ ಇದನ್ನು ಪೊಲೀಸರ ಗಮನಕ್ಕೆ ತರುವಂಥ ಪ್ರಯತ್ನ ಅಲ್ಲಿ ಆಯ್ತಾ ನಿಮ್ಮಿಂದ, ಹೇಗೆ? ಅಥವಾ ಬಂದ್ಬಿಟ್ರೆ ಹೇಗೆ ಸರ್? ಅವನ್ನ ನಾನೇ ಪೊಲೀಸರಿಗೆ ಕೊಟ್ಟವ್ರಂತ ಆಗಲಿ FIR ಆಗಿದೆ. ಗಿರೀಶ್ ಸರು ಆಮೇಲೆ ಮಹೇಶ್ ಸರು ಅವರು ಯೂಟ್ಯೂಬರ್ಸ್ ಜೊತೆ ನಿಂತ್ಕೊಂಡು FIR ಮಾಡಿಸಿದ್ದಾರೆ. ಇದು ಇವಾಗ ಏನು ಮಾಡ್ತಾರೆ ನೋಡಬೇಕು ಸರ್. ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ನೋಡಬೇಕು. ಯಾಕಂದರೆ ಇದು ತೀರಾ ತಪ್ಪು ಸರ್. ಈ ಥರ ಮಾಡಬಾರ್ದು. ಯಾಕಂದರೆ ಅಲ್ಲಿ ಇವಾಗ ನಾವು ನ್ಯಾಯ ಮಾತಾಡಿಲ್ಲ ಅಂದರೆ ಅದಕ್ಕೂ ಬೈತಾರೆ. ನೀನು ಯಾರೋ, ನೀನು ಮಾತಾಡ್ತಾ ಇಲ್ಲ ಅಂತ. ಮಾತಾಡಿದ್ರೆ ಸ್ಟಂಟು, ಸ್ಕೋಪು, ಪಬ್ಲಿಸಿಟಿ ಅಂತಾರೆ. ನಾವು ಏನು ಮಾಡ್ಬೇಕು ಮತ್ತೆ? ಮಾತಾಡಿದ್ರು ತಪ್ಪು, ಮಾತಾಡಿಲ್ಲ ಅಂದರೂ ತಪ್ಪು. ಸೊ ಈ ಕಿತಾಬ್ ಬಗ್ಗೆ ತಲೆ ಕೆಡ್ಸ್ಕೊಂಡೆ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ. ಅದನ್ನು ಮಾಡ್ತಾಯಿದ್ದೀವಿ.